ನಮ್ಮ ಮೊದಲ ಆದ್ಯತೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸರಿಯಾದ ರೀತಿ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಲೇಬೇಕು. ಇದರಿಂದ ಯಾವ ಮಹಾಪುರುಷಿದ್ರು ಕೂಡ ನಾವು ಕೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾ ಹೇಳಿದ ನನ್ನ ಮೇಲೆ ಕೇಸಾರ ಮಾಡಿ ಮತ್ತೊಂದರ ಮಾಡಲಿ, ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಯಾರ್ಯಾರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದಾರೆ, ಯಾರ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ, ಯಾರ ಹತ್ರ ಸೈನ್ ಮಾಡಿಸಿದ್ದಾನೆ, ಯಾವ ಮಂತ್ರಿ ಜೊತೆಲಿ ಹೋಗಿ ಆ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ಹಾಕ್ಸಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಯಾವುದು ಕೂಡ ಗುಟ್ಟಾಗಿ ಉಳಿದಿಲ್ಲ. ನನಗೆಲ್ಲೋ ಒಂದು ಕಡೆ ಭಯ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಕೂಡ, ಯಾಕೆಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾರ ಮಗ, ಜಾಸ್ತಿ ಒತ್ತಡ ಹಾಕಿ ಅವ್ರ ಮಂತ್ರಿಗಿರಿ ರಾಜೀನಾಮೆ ತೆಗೆದುಕೊಂಡ್ರೆ ಅವ್ರ ಮುಖ್ಯಮಂತ್ರಿ ಬುಡಕ್ಕೂ ಬರ್ತದೆ, ಆ ಭಯನೂ ಕೂಡ ಅವ್ರಿಗಿರ್ತದೆ. ಇವೆಲ್ಲವೂ ಕೂಡ ನಾನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಹಿಂದೆ ಸರಿತಕ್ಕಂಥ ಪ್ರಶ್ನೆನೆಲ್ಲ. ಇದು ಸಿಬಿಐ ತನಿಖೆನ ಆಗಬೇಕು, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲೇಬೇಕು. ಯಾವ ತನಿಖೆ ಬಗ್ಗೆ ಮಾತನಾಡ್ತೀರಿ? ನೋಡಿ ಬಿಡಿ, ಅವ್ರ ಬಗ್ಗೆ ಯಾಕಿಲ್ಲಿ ಪ್ರಸ್ತಾಪ ಮಾಡೋಣ. ಪಾಪ ಆ ಚಂದ್ರಶೇಖರನ ಆತ್ಮಹತ್ಯೆ ಮಾಡಿಕೊಂಡ್ರು ST ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ. ಇವರ ನಡವಳಿಕೆಯಿಂದ ಉಳಿದಂಥ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಈಗ. ಹಾಗಾಗಿ ಇದು ಒಂದಲ್ಲ ಎರಡಲ್ಲ ಪ್ರಕರಣ, ಇದು ಪುನರಾವರ್ತನೆ ಆಗ್ತಾ ಇದೆ. ಹಾಗಾಗಿ ಇದನ್ನು ಒಂದು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ. ಸಂತೋಷ್ ಪಾಟೀಲ್ ಪ್ರಕರಣ ಏನಿದೆ ಸರ್, ನೇರವಾಗಿ ಡೆತ್ ನೋಟಲ್ಲಿ ಬರ್ದಿತ್ತು ಹೆಸರು, ಬಟ್ ಇಲ್ಲಿ ನೇರವಾಗಿ ಇಲ್ಲ, ಆಪ್ತ ಅನ್ನೋ ಕಾರಣಕ್ಕೆ ನೋಡಿ, ಇದರಲ್ಲಿ ಡೆತ್ ನೋಟಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅವನ ಅಕೌಂಟಿಗೆ ದುಡ್ಡು ಹೋಗಿದೆ, ರಾಜುವನ ಅಕೌಂಟಿಗೆ. ಅಲ್ಲಿ ಯಾರ್ಯಾರು ಮುಂದೆ ಹೋಗಿ ಯಾವ್ಯಾವ ಅಧಿಕಾರಿಗಳು ಎಲ್ಲವೂ ಕೂಡ ಸಂಪೂರ್ಣ ತನಿಖೆ ಆದಮೇಲೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗ್ತದೆ. ಆ ಬಡ ಕುಟುಂಬ ಏನು ಹೇಳಿದ್ರು ನೀವು ಕಣ್ಣಾರೆ ನೀವು ನೋಡಿದಿರಿ, ಕೇಳಿಸ್ಕೊಂಡಿದ್ದೀರಿ. ನಾನು ಹೇಳ್ತಾ ಇಲ್ಲ ಸಿಬಿಐ ತನಿಖೆ ಆಗಬೇಕು ಅಂತೇಳಿ. ಹೆಣ್ಣುಮಕ್ಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ನು ಬೇಕು, ಸಿಬಿಐ ತನಿಖೆನೂ ಬೇಕು, ನಿಮ್ದು ಯಾವುದೇ ನಿಮ್ಗೆ ಅನುಕಂಪ ಬೇಡ ಅಂತೇಳಿ ಪಾಪ ಕುಟುಂಬ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳಪ್ಪ, ಯಾರು ಉಸ್ತುವಾರಿ ಸಚಿವರು? ಈಶ್ವರ್ ಖಂಡ್ರವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಯಾರು ರಾಜು ಇದ್ದಾನೆ, 2 ಬಾರಿ ಡಿಸೆಂಬರ್ 15ಕ್ಕೂ ಬಂದಿದ್ದಾರೆ, 2 ಬಾರಿ ಡಿಸೆಂಬರ್ 3 ಮತ್ತು 15ಕ್ಕೆ 2 ಬಾರಿ ಬಂದು ಹೆಣ್ಮಕ್ಳಿಗೆ ಬೆದರಿಕೆ ಹಾಕೋ ಕೂಡ ಹೋಗಿದ್ದಾರೆ. ಹಂಗೆ ಅವರು ಸಿಬಿಐ ತನಿಖೆ ಕೊಡೋದ್ರಲ್ಲಿ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ. ನೋಡ್ರಿ, ನಾಚಿಕೆ ಆಗ್ಬೇಕು, ಇವ್ರಿಗೆ ನಾಚಿಕೆ ಆಗ್ಬೇಕು. ಹಿಂದೆ ಏನಾಗಿದೆ ಬಿಡ್ಲಿ, ಪಾಪ ಹೆಣ್ಮಕ್ಳು ಅವ್ರ ಕಣ್ಣೀರಾರ ನೋಡ್ಲಿ. ನಾಚಿಕೆ ಆಗ್ಬೇಕು. ಇವ್ರೆಲ್ಲ ಬರೀ ಹಿಂದಿನ ಸರ್ಕಾರ ಅನ್ಕೊಂಡು ಹಿಂಗೆ ಮಂಥನ್ಗಳು ತಕೊಂಡು ಹೋಗ್ತಾರೆ. ಹಾಗಾದ್ರೆ ಪಾಪ ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಇವತ್ತು ಪೊಲೀಸ್ ಸ್ಟೇಷನ್ ಏನು ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದೀರಿ, ಅದರ ಪರಿಣಾಮ ಇವತ್ತು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಕೇವಲ 10 ಲಕ್ಷ ಪರಿಹಾರನೇ ಕೇಳ್ತಾ ಇಲ್ಲ, ಆದ್ರೂ 10 ಲಕ್ಷ ಬರೀ 10 ಲಕ್ಷ ಕೊಟ್ಟಿದ್ದಾರೆ ಸರ್ ಪರಿಹಾರ. ಏನು ಹೇಳ್ತೀರಿ ಸರ್? ನಾವು ಇವತ್ತು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ಕನಿಷ್ಠ 1 ಕೋಟಿ ಪರಿಹಾರವನ್ನು ಆ ಕುಟುಂಬಕ್ಕೆ ಕೊಡಬೇಕು. 1 ಕೋಟಿ ಪರಿಹಾರವನ್ನು ಅವ್ರಿಗೆ ಕೊಡಬೇಕು. ಒಂದು ಸರ್ಕಾರಿ ನೌಕರಿನೂ ಕೂಡ ಅವ್ರಿಗೆ ಕೊಡಬೇಕಾಗ್ತದೆ. 5 ಜನ ಹೆಣ್ಮಕ್ಳಿದ್ದಾರೆ ಅವ್ರ ಕುಟುಂಬದಲ್ಲಿ, 5 ಜನ ಹೆಣ್ಮಕ್ಳಿದ್ದಾರೆ, 5 ಜನ ಹೆಣ್ಮಕ್ಳಿದ್ದಾರೆ. ನೋಡ್ರಿ, ಇದಕ್ಕೆ ನಾನು ಇವತ್ತು ಉತ್ತರ ಕೊಡೋದಿಲ್ಲ. ನಾನು ಅದ್ರ ಬಗ್ಗೆ ನಾವು ಕೂತ್ ಮಾತಾಡ್ತೇವೆ. ಈ ರೀತಿ ಉಪಯೋಗ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು, 2 ಕಾನ್ಸ್ಟೇಬಲ್ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ ಅಧಿಕಾರಿ ಸಸ್ಪೆಂಡ್ ಮಾಡಿಲ್ಲ? ಗಾಂಧಿಗಂಜಿಗೆ 3 ಗಂಟೆ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಕುಟುಂಬದವರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೂತು ನೋಡ್ರಿ, ಈ ಪ್ರಕರಣ ಎಷ್ಟೇ ಪ್ರಭಾವ ಇದ್ರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಮುಚ್ಚಾಕೋಕೆ ಬಿಡೋದಿಲ್ಲ. ಅದಕ್ಕೆ ನಮ್ಮ ಮಾಧ್ಯಮದವರಿಗೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು, ರಾತ್ರಿ 2 ಗಂಟೆ 3 ಗಂಟೆ ಬಂದು ಬಾಗಿಲು ತಟ್ಟು ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ನೀವು ಕೂಡ ಸಹಕಾರ ಕೊಡಿ ಈ ವಿಚಾರದಲ್ಲಿ. ನೋಡ್ರಿ, ಅವರಿಗೆ ಕಾಂಗ್ರೆಸ್ನವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರೂ ಕೂಡ ಬೇರೆ ಪಕ್ಷದವ್ರು ಬೆಳಿಬಾರ್ದು. ಇವತ್ತು ನಮ್ಮ
ಬಸವರಾಜ್ ಮತ್ತಿಮೋಡ್ ಇರ್ಬೋದು, ಚಂದು ಪಾಟೀಲ್ ಅವ್ರು ಇರ್ಬೋದು, ಸ್ವಾಮೀಜಿಗಳು ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನು ಈ ಭಾಗದಲ್ಲಿ ಎತ್ತಾ ಇದ್ದಾರೆ, ಬಲವಾಗಿ ನಿಂತಿದ್ದಾರೆ. ಯಾರು ಕೂಡ ಅಂದರೆ ಇವರಷ್ಟೇ ಇಲ್ಲಿ ಬೆಳಿಬೇಕು, ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು. ಇದೇ ರೀತಿ ಕೊಲೆಗಳು ನಡೆಸ್ಕೊಂಡು ದರೋಡೆಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನು ಕೊಲೆಗಡಕರನ್ನು ಕರ್ಕೊಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವಂತೂ ಕೇಳಿರಲಿಲ್ಲ. ಸರ್, ನೀವು ಸಿಬಿಐ ತನಿಖೆ ಮಾಡ್ತಾ ಇದ್ದೀರಾ. ರೈಲ್ವೆ ಸ್ಟೇಷನ್ ಕೂಡ ಕೇಂದ್ರ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡ್ತೀವಿ, ಪೊಲೀಸ್ ಇಲಾಖೆ ಕೂಡ ಕೇಂದ್ರ ಸರ್ಕಾರ ಇರೋದು. ನೀವು ಡೈರೆಕ್ಟ್ ಆಗಿ ಸಿಬಿಐ ಟ್ರಾನ್ಸ್ಫರ್ ಮಾಡಬಹುದು. ಆಯ್ತು, ಮಾಡಿಸ್ತೀವಿ ಬಿಡಿ, ಅದು ಮಾಡ್ತೀವಿ, ತೊಂದರೆ ಇಲ್ಲ. ಯಾಕೆ ರಾಜ್ಯ ಸರ್ಕಾರ ಬೇಕು? ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಕೀಳು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಆ ಹೆಣ್ಮಕ್ಳು ಮಾತು ಕೇಳಿದ್ರೆ ನಾವೇನೋ ಕೀಳು ರಾಜಕೀಯ ಮಾಡ್ತಿದ್ವಿ ನಿಮ್ಗೆ ಅನ್ಸುತ್ತಾಗಾದ್ರೆ? ಹೆಣ್ಮಕ್ಳು ಅವರ ಕಣ್ಣೀರು ನೋಡಿದ್ರೆ ಅವ್ರು ಏನು ಒತ್ತಾಯ ಮಾಡಿ ನೋಡಿದ್ರೆ ನಾವು ಕೀಳು ರಾಜಕಾರಣ ಮಾಡಕ್ಕೆ ಬಂದಿದ್ವಿ. ಹಾಗಾದ್ರೆ ನೋಡಿದ್ರೆ ಮನುಷ್ಯತ್ವ ಇಲ್ದಿರ್ತಕ್ಕಂಥ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಹೋಗಕ್ಕೆ ಹೇಸೋದಿಲ್ಲ. ಇವರು ಎಲ್ಲ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಆರೋಶಕ್ ಅವ್ರ ಮೇಲೆ ವಿಜೇಂದ್ರ ಮೇಲೆ 100 ಕೇಸ್ಗಳಿದೆ. 100 ಕೇಸ್ ಮುಕ್ತಾಗಿ ಬರ್ಲಿ, ಅವರು ರಾಜೀನಾಮೆ ಕೊಡ್ತಾರಾ? ನಾವ್ಯಾಕೆ ರಾಜೀನಾಮೆ ಕೊಡಬೇಕು? ಪ್ರಿಯಾಂಕಾ ಖರ್ಗೆ ನೇರವಾಗಿ ಅವ್ರ ಹೆಸರು ಆಯ್ತು, ನಾಳೆ ಉತ್ತರ ಕೊಡ್ತೀನಿ ಬಿಡಿ. ಅದಕ್ಕೆ ನಮ್ಮ ಮೊದಲ ಆದ್ಯತೆ ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸರಿಯಾದ ರೀತಿ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಲೇಬೇಕು. ಇದರಿಂದ ಯಾವ ಮಹಾಪುರುಷಿದ್ರು ಕೂಡ ನಾವು ಕೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾ ಹೇಳಿದ ನನ್ನ ಮೇಲೆ ಕೇಸಾರ ಮಾಡಿ ಮತ್ತೊಂದಾರ ಮಾಡಲಿ, ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಜು ಕಪ್ನೂರ್ ಯಾರ್ಯಾರ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದಾರೆ, ಯಾರ ತೊಡೆ ಮೇಲೆ ಕೂತ್ಕೊಂಡಿದ್ದಾನೆ, ಯಾರ ಹತ್ರ ಸೈನ್ ಮಾಡಿಸಿದ್ದಾನೆ, ಯಾವ ಮಂತ್ರಿ ಜೊತೆಲಿ ಹೋಗಿ ಆ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ಹಾಕ್ಸಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಯಾವುದೂ ಕೂಡ ಗುಟ್ಟಾಗಿ ಉಳಿದಿಲ್ಲ. ನನಗೆಲ್ಲೋ ಒಂದು ಕಡೆ ಭಯ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಕೂಡ, ಯಾಕೆಂತಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಯಾರ ಮಗ, ಜಾಸ್ತಿ ಒತ್ತಡ ಹಾಕಿ ಅವ್ರ ಮಂತ್ರಿಗಿರಿ ರಾಜೀನಾಮೆ ತೆಗೆದುಕೊಂಡ್ರೆ ಅವ್ರ ಮುಖ್ಯಮಂತ್ರಿ ಬುಡಕ್ಕೂ ಬರ್ತದೆ, ಆ ಭಯನೂ ಕೂಡ ಅವ್ರಿಗಿರ್ತದೆ. ಇವೆಲ್ಲವೂ ಕೂಡ ನಾನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಹಿಂದೆ ಸರಿತಕ್ಕಂಥ ಪ್ರಶ್ನೆನೆಲ್ಲ. ಇದು ಸಿಬಿಐ ತನಿಖೆನ ಆಗಬೇಕು, ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡಲೇಬೇಕು. ಯಾವ ತನಿಖೆ ಬಗ್ಗೆ ಮಾತನಾಡ್ತೀರಿ? ನೋಡಿ ಬಿಡಿ, ಅವ್ರ ಬಗ್ಗೆ ಹಾಕಿ ಪ್ರಸ್ತಾಪ ಮಾಡೋಣ. ಪಾಪ ಆ ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡ್ಕೊಂಡ್ರು ST ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ. ಇವರ ನಡವಳಿಕೆಯಿಂದ ಉಳಿದಂಥ ಅಧಿಕಾರಿಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಈಗ. ಹಾಗಾಗಿ ಇದು ಒಂದಲ್ಲ ಎರಡಲ್ಲ ಪ್ರಕರಣ, ಇದು ಪುನರಾವರ್ತನೆ ಆಗ್ತಾ ಇದೆ. ಹಾಗಾಗಿ ಇದನ್ನೊಂದು ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ. ಈಗ ಸಂತೋಷ್ ಪಾಟೀಲ್ ಪ್ರಕರಣ ಏನಿದೆ ಸರ್, ನೇರವಾಗಿ ಡೆತ್ ನೋಟ್ನಲ್ಲಿ ಬರ್ದಿತ್ತು ಹೆಸರು, ಬಟ್ ಇಲ್ಲಿ ನೇರವಾಗಿಲ್ಲ, ಆಪ್ತ ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ನೋಡಿ, ಇದರಲ್ಲಿ ಡೆತ್ ನೋಟಲ್ಲಿ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಅವನ ಅಕೌಂಟಿಗೆ ದುಡ್ಡು ಹೋಗಿದೆ, ರಾಜುವನ ಅಕೌಂಟಿಗೆ. ಅಲ್ಲಿ ಯಾರ್ಯಾರು ಮುಂದೆ ಹೋಗಿ ಯಾವ್ಯಾವ ಅಧಿಕಾರಿಗಳು ಎಲ್ಲವೂ ಕೂಡ ಸಂಪೂರ್ಣ ತನಿಖೆ ಆದಮೇಲೆ ಎಲ್ಲವೂ ಕೂಡ ಸತ್ಯ ಬಹಿರಂಗ ಆಗ್ತದೆ. ಆ ಬಡ ಕುಟುಂಬ ಏನು ಹೇಳಿದ್ರು ನೀವು ಕಣ್ಣಾರೆ ನೀವು ನೋಡಿದಿರಿ, ಕೇಳಿಸ್ಕೊಂಡಿದ್ದೀರಿ. ನಾನು ಹೇಳ್ತಾ ಇಲ್ಲ ಸಿಬಿಐ ತನಿಖೆ ಆಗಬೇಕು ಅಂತೇಳಿ. ಹೆಣ್ಣುಮಕ್ಳ ಕುಟುಂಬ ಇವತ್ತು ಅವ್ರಿಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರೊಟೆಕ್ಷನ್ನು ಬೇಕು, ಸಿಬಿಐ ತನಿಖೆನೂ ಬೇಕು, ನಿಮ್ದು ಯಾವುದೇ ನಿಮ್ಗೆ ಅನುಕಂಪ ಬೇಡ ಅಂತೇಳಿ ಪಾಪ ಕುಟುಂಬ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಹೇಳಪ್ಪ, ಸಿಐಡಿ ತನಿಖೆ ಕೊಡ್ತಾ ಅಂತ ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು. ಯಾರು ಉಸ್ತುವಾರಿ ಸಚಿವರು? ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಈಶ್ವರ್ ಖಂಡ್ರೆ ಅವರ ಹೇಳಿಕೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಯಾರು ರಾಜು ಇದ್ದಾನೆ, 2 ಬಾರಿ ಡಿಸೆಂಬರ್ 15ಕ್ಕೂ ಬಂದಿದ್ದಾರೆ, 2 ಬಾರಿ ಡಿಸೆಂಬರ್ 3 ಮತ್ತು 15ಕ್ಕೆ 2 ಬಾರಿ ಬಂದು ಹೆಣ್ಮಕ್ಳಿಗೆ ಬೆದರಿಕೆ ಹಾಕೋ ಕೂಡ ಹೋಗಿದ್ದಾರೆ. ಹಂಗೆ ಅವರು ಸಿಬಿಐ ತನಿಖೆ ಕೊಡೋದ್ರಲ್ಲಿ ನಾವು ಕೂಡ ನೋಡ್ತೇವೆ ಪ್ರಕರಣದಲ್ಲಿ. ನೋಡ್ರಿ, ನಾಚಿಕೆ ಆಗ್ಬೇಕು, ಇವ್ರಿಗೆ ನಾಚಿಕೆ ಆಗ್ಬೇಕು. ಹಿಂದೆ ಏನಾಗೋದು ಬಿಡ್ಲಿ, ಪಾಪ ಹೆಣ್ಮಕ್ಳು ಅವ್ರ ಕಣ್ಣೀರಾರ ನೋಡ್ಲಿ. ನಾಚಿಕೆ ಆಗ್ಬೇಕು. ಇವ್ರೆಲ್ಲ ಬರೀ ಹಿಂದಿನ ಸರ್ಕಾರ ಅನ್ಕೊಂಡು ಹಿಂಗೆ ಮಂಥನ್ಗಳು ತಗೊಂಡು ಹೋಗ್ತಾರೆ. ಹಾಗಾದ್ರೆ ಪಾಪ ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಇವತ್ತು ಪೊಲೀಸ್ ಸ್ಟೇಷನ್ ಏನು ಕಾಂಗ್ರೆಸ್ ಕಚೇರಿ ಮಾಡ್ಕೊಂಡಿದ್ದೀರಿ, ಅದರ ಪರಿಣಾಮ ಇವತ್ತು ಯುವಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು.
ಕೇವಲ 10 ಲಕ್ಷ ಪರಿಹಾರನೇ ಕೇಳ್ತಾ ಇಲ್ಲ, ಆದ್ರೂ 10 ಲಕ್ಷ ಬರೀ 10 ಲಕ್ಷ ಕೊಟ್ಟಿದ್ದಾರೆ ಸರ್ ಪರಿಹಾರ. ಏನ್ ಹೇಳ್ತೀರಿ ಸರ್? ನಾವು ಇವತ್ತು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ಕನಿಷ್ಠ 1 ಕೋಟಿ ಪರಿಹಾರವನ್ನು ಆ ಕುಟುಂಬಕ್ಕೆ ಕೊಡಬೇಕು. 1 ಕೋಟಿ ಪರಿಹಾರವನ್ನು ಅವ್ರಿಗೆ ಕೊಡಬೇಕು. ಒಂದು ಸರ್ಕಾರಿ ನೌಕರಿನೂ ಕೂಡ ಅವ್ರಿಗೆ ಕೊಡಬೇಕಾಗ್ತದೆ. 5 ಜನ ಹೆಣ್ಮಕ್ಳಿದ್ದಾರೆ ಅವ್ರ ಕುಟುಂಬದಲ್ಲಿ, 5 ಜನ ಹೆಣ್ಮಕ್ಳಿದ್ದಾರೆ, 5 ಜನ ಹೆಣ್ಮಕ್ಳಿದ್ದಾರೆ. ನೋಡ್ರಿ, ಇದಕ್ಕೆ ನಾನು ಇವತ್ತು ಉತ್ತರ ಕೊಡೋದಿಲ್ಲ. ನಾನು ಅದ್ರ ಬಗ್ಗೆ ನಾವು ಕೂತ್ ಮಾತಾಡ್ತೇವೆ. ಈ ರೀತಿ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು. ಇಬ್ಬರು ಕಾನ್ಸ್ಟೇಬಲ್ ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆ ಅಧಿಕಾರಿ ಸಸ್ಪೆಂಡ್ ಮಾಡಿಲ್ಲ ಗಾಂಧಿಗಂಜಿಗೆ? 3 ಗಂಟೆ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಕುಟುಂಬದವ್ರಿಗೆ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಕೂತು ನೋಡ್ರಿ, ಈ ಪ್ರಕರಣ ಎಷ್ಟೇ ಪ್ರಭಾವ ಇದ್ರೂ ಕೂಡ ಇದನ್ನು ಮುಚ್ಚಾಕೋದಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಮುಚ್ಚಾಕೋಕೆ ಬಿಡೋದಿಲ್ಲ. ಅದಕ್ಕೆ ನಮ್ಮ ಮಾಧ್ಯಮದವರಿಗೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು, ರಾತ್ರಿ 2 ಗಂಟೆ 3 ಗಂಟೆ ಬಂದು ಬಾಗಿಲು ತಟ್ಟು ಹೆದರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ನೀವು ಕೂಡ ಸಹಕಾರ ಕೊಡಿ ಈ ವಿಚಾರದಲ್ಲಿ. ಸರ್, ಈಗ ನಿಮ್ಮ ಶಾಸಕರ ಬಗ್ಗೆನೂ ಕೂಡ ಸುಪಾರಿ ಕೊಟ್ಟಿದ್ದಾರೆ ಶಾಸಕರು ಮತ್ತೆ ಮುಖಂಡರಿಗೆ, ಆಮೇಲೆ ಸ್ವಾಮೀಜಿಗೆ. ನೋಡ್ರಿ, ಅವರಿಗೆ ಕಾಂಗ್ರೆಸ್ನವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಯಾರೂ ಕೂಡ ಬೇರೆ ಪಕ್ಷದವ್ರು ಬೆಳಿಬಾರ್ದು. ಇವತ್ತು ನಮ್ಮ ಬಸವರಾಜ್ ಮತ್ತಿಮೋಡ್ ಇರ್ಬೋದು, ಚಂದು ಪಾಟೀಲ್ ಅವರು ಇರ್ಬೋದು, ಸ್ವಾಮೀಜಿಗಳು, ಪಾಪ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿಯನ್ನು ಈ ಭಾಗದಲ್ಲಿ ಎತ್ತಾ ಇದ್ದಾರೆ, ಬಲವಾಗಿ ನಿಂತಿದ್ದಾರೆ. ಯಾರು ಕೂಡ ಅಂದರೆ ಇವರಷ್ಟೇ ಇಲ್ಲಿ ಬೆಳಿಬೇಕು, ಬೇರೆ ಆ ಪಕ್ಷದವರು ಕೂಡ ಬೆಳಿಬಾರ್ದು. ಇದೇ ರೀತಿ ಕೊಲೆಗಳು ನಡೆಸ್ಕೊಂಡು, ದರೋಡೆಗಳು ಮಾಡಿಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಈ ರೀತಿ ಬೆದರಿಕೆ ತಂತ್ರ ಆಗ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಹೊರ ರಾಜ್ಯದಿಂದ ಗುಂಡಾಗಳನ್ನು, ಕೊಲೆಗಡಕರನ್ನು ಕರ್ಕೊಬಂದು ದುಡ್ಡು ಕೊಟ್ಟು ಈ ಮಟ್ಟಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು ಇತ್ತೀಚಿನ ದಿನಗಳು ನಾವಂತೂ ಕೇಳಿರಲಿಲ್ಲ. ರೈಲ್ವೆ ಸ್ಟೇಷನ್ ಕೂಡ ಕೇಂದ್ರ ಸರ್ಕಾರ ಅಧೀನದಲ್ಲಿ ಕೆಲಸ ಮಾಡ್ತೀವಿ, ಪೊಲೀಸ್ ಇಲಾಖೆ ಕೂಡ ಕೇಂದ್ರ ಸರ್ಕಾರ ಇರೋದು. ನೀವು ಡೈರೆಕ್ಟ್ ಆಗಿ ಸಿಬಿಐ ಟ್ರಾನ್ಸ್ಫರ್ ಮಾಡಬಹುದು. ಆಯ್ತು, ಮಾಡಿಸ್ತೀವಿ ಬಿಡಿ, ಅದು ಮಾಡ್ತೀವಿ, ತೊಂದರೆ ಇಲ್ಲ. ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಕೀಳು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಹೆಣ್ಮಕ್ಳು ಮಾತು ಕೇಳಿದ್ರೆ ನಾವೇನೋ ಕೀಳು ರಾಜಕೀಯ ಮಾಡ್ತಿದ್ವಿ ನಿಮ್ಗೆ ಅನ್ಸುತ್ತಾಗಾದ್ರೆ? ಹೆಣ್ಮಕ್ಳು ಅವರ ಕಣ್ಣೀರು ನೋಡಿದ್ರೆ, ಅವ್ರು ಏನು ಒತ್ತಾಯ ಮಾಡಿ ನೋಡಿದ್ರೆ ನಾವು ಕೀಳು ರಾಜಕಾರಣ ಮಾಡೋಕ್ಕೆ ಬಂದಿದ್ವಿ. ಹಾಗಾದ್ರೆ ನೋಡಿದ್ರೆ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಯಾವ ಮಟ್ಟಕ್ಕೂ ಕೂಡ ಹೋಗಕ್ಕೆ ಹೇಸೋದಿಲ್ಲ. ಇವರು ಎಲ್ಲ ಪ್ರಕರಣದಲ್ಲೂ ಕೂಡ ಇದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಆರೋಶಕ್ ಅವ್ರ ಮೇಲೆ ನೂರಾರು ಕೇಸ್ಗಳಿದೆ, 100 ಕೇಸ್ ಮುಕ್ತಾಗಿ ಬರ್ಲಿ, ಅವರು ರಾಜೀನಾಮೆ ಕೊಡ್ತಾರಾ? ನಾವೇ ರಾಜೀನಾಮೆ ಕೊಡಬೇಕು? ಪ್ರಿಯಾಂಕಾ ಖರ್ಗೆ ನೇರವಾಗಿ ಅವ್ರ ಆಯ್ತು, ನಾಳೆ ಉತ್ತರ ಕೊಡ್ತೇನೆ ಬಿಡಿ ಅದಕ್ಕೆ.